ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಹೆಂಚ್ ಮೇಲೆ ಬಳಿಯೋ ರೊಟ್ಟಿ ಮತ್ತು ಟೊಮೆಟೊ ಪಲ್ಯ ಮಾಡ್ತಾ ಇದ್ದೀನಿ. ಈ ಸೂಪರ್ ಆಗಿರೋ ಕಾಂಬಿನೇಷನ್ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆಗೆ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ತೊಳ್ದಾಕಿರೋ ಅಕ್ಕಿ ಹಿಟ್ಟಾಗಲ್ಲ, ಒಣಗಿರೋ ಅಕ್ಕಿ ಹಿಟ್ಟು ಹಾಕ್ಸಿರ್ತೀವಲ್ಲ ಅದು, ಇಲ್ಲಾಂದರೆ ಅಂಗಡಿಯಿಂದ ಅಕ್ಕಿ ಹಿಟ್ಟು ತಂದಿರ್ತೀವಲ್ಲ ಯಾವುದಾದ್ರೂ ಆಗುತ್ತೆ. ನೋಡಿ, ಈಗ ಒಂದು ಬೌಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ಬಿಸಿನೀರೇನು ಯೂಸ್ ಮಾಡ್ತಾ ಇಲ್ಲ, ನಾನು ತಣ್ಣೀರೇ ಯೂಸ್ ಮಾಡ್ತಾ ಇರೋದು. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಸ್ವಲ್ಪ ಗಟ್ಟಿ ಇದ್ದಾಗಲೇ ನಾವು ಕಲಿಸ್ಕೊಂಡ್ರೆ ಚೆನ್ನಾಗಿ ನಮಗೆ ಬೇಕಾಗಿರೋ ಅದಕ್ಕೆ ಬರುತ್ತೆ ಹಿಟ್ಟು. ಇದು ತುಂಬ ಚೆನ್ನಾಗಿರುತ್ತೆ. ನಮಗೇನಾದ್ರು ಹುಷಾರಿಲ್ಲ, ಬಾಯಿ ಕೆಟ್ಟಿದೆ ಅಂದಾಗ ಈ ಥರ ರೊಟ್ಟಿ ಮಾಡಿಕೊಂಡು ಇದಕ್ಕೆ ಖಾರದ ಚಟ್ನಿ ಇಲ್ಲಾಂದರೆ ಈ ಥರ ಪಲ್ಯಗಳು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿನಲ್ಲೇ ತಿನ್ನಬೇಕಾಗತ್ತೆ. ಇದನ್ನು ತಣ್ಣಗಾದರೆ ನಾರು ಥರ ಆಗಿಬಿಡುತ್ತೆ. ಈಗ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ನೆನೆಯಕ್ಕೆ ಬಿಟ್ಟು, ಟೊಮೆಟೊ ಪಲ್ಯ ಇದಕ್ಕೆ ಚೆನ್ನಾಗಿರುತ್ತೆ. ಇದು ಟೊಮೆಟೊ ಅಂತಲೇ ಅಲ್ಲ, ಎಲ್ಲ ಪಲ್ಯನೂ ಚೆನ್ನಾಗಿರುತ್ತೆ. ಬಾಣಲಿ ಕಾಯಕ್ಕಿಟ್ಟಿದ್ದೆ, ಕಾದ್ಮೇಲೆ ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ ಕಡಲೆಬೇಳೆ ಹಾಕಿ ಅದು ರೋಸ್ಟ್ ಆದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಚ್ಕೊಂಡಿರೋಂಥ ಟೊಮೆಟೊ ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಬೆಂದಿದೆ. ಇದಕ್ಕೆ ನಾನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ, ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ಮನೇಲಿ ನಾಳೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನನ್ನ ಮಕ್ಕಳಿಗೆ ನೆನಪಿಸ್ತಾರೆ, ಅಮ್ಮ ಹೆಂಚ್ ಮೇಲೆ ರೊಟ್ಟಿ ಮಾಡಿ ಪಲ್ಯ ಮಾಡಿ ಎಷ್ಟು ದಿನ ಆಯ್ತಮ್ಮ ಮಾಡಮ್ಮ ಅಂತ ಹೇಳ್ತಾರೆ. ನೋಡಿ, ಈಗ ಟೊಮೆಟೊ ಬೆಂದಿದೆ. ಸಣ್ಣಗೆ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಪಲ್ಯಕ್ಕೆ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಇದೆರಡು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇಳಿಸ್ಕೊತಾ ಇದ್ದೀನಿ. ಈಗ ಒಲೆ ಮೇಲೆ ಹೆಂಚು ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಯಾವ ಥರ ಇರಬೇಕು ಹಿಟ್ಟು ಅಂತ ತೋರಿಸ್ತೀನಿ. ನಾವು ಹಿಂಗೆ ಮೇಲಿಂದ ಬಿಟ್ಟರೆ ಅದು ಈ ಥರ ಎಳೆ ಬರಬೇಕು, ಆ ಥರ ಇರಬೇಕು. ಹೆಂಚಲ್ಲಿ ಎಣ್ಣೆ ಅಂಶ ಇರಬಾರ್ದು, ಡ್ರೈ ಆಗಿರಬೇಕು. ನಾನು ಒಂದು ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಹೆಂಚ್ ಮೇಲೆ ರಬ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನ ಹೆಂಚ್ ಮೇಲೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿದ್ದಂಥ ಹಿಟ್ಟನ್ನ ನಾವು ಹಂಗೆ ಕೈನಲ್ಲೇ ತಕ್ಕೊಂಬಿಡ್ಬೇಕು. ನೀವು ಕೇಳ್ಬೋದು, ಕೈ ಸುಡಲ್ವಾ ಈ ಥರ ಬೆಳೆದ್ರೆ ಅಂತ? ಏನೂ ಆಗಲ್ಲ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಬೆಂದಮೇಲೆ ಅದೇ ಎತ್ಕೊಂಬಂದ್ಬಿಡುತ್ತೆ. ನಾವೇನು ಕುರ್ಪಿ ತೊಗೊಂಡೇನು ಇದು ಮಾಡೋದೇ ಬೇಕಾಗಲ್ಲ. ನೋಡಿ, ಕೈನಲ್ಲೇ ಎತ್ತಿ ಮಡ್ಚಾಕ್ಬಿಡ್ಬೋದು. ಅಂದರೆ ಅದು ಹಬೆನಲ್ಲೇ ಬೆಂದಿರುತ್ತೆ. ಇನ್ನೊಂದು ಕಡೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ನಿಮಿಷ ಹಿಂಗೆ ಮಡ್ಚಾಕಿ ತೆಗಿತಾ ಇದ್ದೀನಿ. ಹಾಗೆ ನೋಡಿ, ಇನ್ನೂ ಒಂದು ರೊಟ್ಟಿ ಹಾಕಿದ್ದೆ, ಅದು ಬೆಂದಿದೆ. ಎಷ್ಟು ಈಸಿಯಾಗಿ ಎತ್ಕೋಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ, ಗರಿಗರಿಯಾಗಿ ಬಿಸಿ ಬಿಸಿ ತಿನ್ನಬೇಕು. ಆದರೆ ಇದಕ್ಕೆ ಪಲ್ಯ ಹಾಕ್ಕೊಂಡು ಬೆಣ್ಣೆ ಇಲ್ಲಾಂದರೆ ಕಾಯಿಸಿದ ತುಪ್ಪ ಹಾಕ್ಕೊಂಡು ತಿಂದರೆ, ಸಿಹಿ ಕೈ ಜನರು ಅವ್ರು ಹೇಳ್ತಾರಲ್ಲ, ಆಹಾಹಾ ಅಂತ, ಆ ಥರ ಇರುತ್ತೆ ರೀ. ಆದರೆ ಹಿಟ್ಟು ಮಾತ್ರ ನಾನು ಹೇಳಿದ ಥರನೇ ಕಲಿಸ್ಬೇಕಾಗತ್ತೆ. ನೀವು ಎಳೆ ಬಂದರೆ ಮಾತ್ರನೇ ನೀವು ರೊಟ್ಟಿ ಬಳಿಯೋಕ್ಕಾಗೋದು. ಮತ್ತು ಒಣಕ್ಕಿ ಹಿಟ್ಟೇ ಆಗಬೇಕು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ರಿಪ್ಲೈಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.